ಆಹಾ ಅದ್ಭುತ. ಇದು ವಸಿಷ್ಠ ಫ್ಯಾಮಿಲಿ ಅಲ್ಲ, ವಿಶಿಷ್ಟ ಫ್ಯಾಮಿಲಿ. ಒಬ್ಬೊಬ್ರು ವಾಕಿಂಗ್ ಸ್ಟೈಲು ಒಂದೊಂದು ಲೆವೆಲ್ಗಿದೆ. ಇವ್ರನ್ನ ಏನೋ ಒಂಥರ ಅನ್ಕೊಂಡಿದ್ದೆ, ಆದ್ರೆ ಇವರು ತರ 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 ತರ. ಆದ್ರೆ ನನಗ್ ಗೊತ್ತಿಲ್ಲ ಯಾವ ತರ. ಏನ್ರಿ ಕಾಂತ ಬೈಕೊಂಡ್ರ? ಎಲ್ಲಾದ್ರೂ ಉಂಟೆ ಚೋಟಾ ಬಾಸ್. ನೀವುಗಳೇನಾದ್ರೂ ಮಾಡ್ಲಿಂಗ್ ಫೀಲ್ಡ್ ಇಳಿದ್ಬಿಟ್ರೆ ಈಗಾಗ್ಲೇ ಮಾಡಲ್ಗಳು ಇದಾರಲ್ಲ, ಅವ್ರುಗಳು ಹೊಟ್ಟೆ ಪಾಡಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ. ನಿಮ್ಮ ಮನೆಗೂ ನಿಜನ ಕಾಂತ? ನಿಮ್ಮ ಮನೆಗೂ ನಿಜ ಸಾರ್ಥಕ್ ಸಾರ್. ಚಿತ್ರಿಗೆ ಎಷ್ಟು ಕಾಲ ಆಗುತ್ತೆ? ಮದುವೆ ಆದ್ಮೇಲೆ ವಸಿಷ್ಠ ಫ್ಯಾಷನ್ಸ್ ಅಂತ ಒಂದು ಔಟ್ಲೆಟ್ ಶುರು ಮಾಡೋಣವಾ? ನಾನು ಬೇಡ ಅಂದ್ರೂ ನೀವು ಬಿಡ್ತೀರಾ, ಮಾಡೇ ಮಾಡ್ತೀರಾ. ಅಲ್ಲಿ ನನ್ನ ಕೆಲಸ ಏನು ಅಂತ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಬಟ್ಟೆ ಅಂಗಡಿಲಿ ಆ ಬೊಂಬೆಗಳಿಗೆ ಬಟ್ಟೆ ಹಾಕಿ ಹೊರಗಡೆ ನಿಲ್ಸೋ ಜವಾಬ್ದಾರಿ ನಿಮ್ದು. ಅದ್ರ ಜೊತೆಗೆ ನಿಮಗ್ ಮದುವೆ ಆಗಿಲ್ಲ ಅಲ್ವಾ? ಒಳ್ಳೇದಾಯ್ತು. ಯಾವ್ದಾದ್ರು ಲೇಡಿ ಬೊಂಬೆ ಜೊತೆ ನೀವು ದಿನ ಪೂರ್ತಿ ಅದ್ರ ಜೊತೆ ಪೋಸ್ ಕೊಟ್ಟು ನಿಂತ್ಕೊಂಡ್ಬಿಡಿ ಅಷ್ಟೇ. ಹೆಣ್ಮಕ್ಳು ನಿಮಗೆ ಅಷ್ಟೊಂದೆಲ್ಲ ಗೋಳಾಡಿಸಿದ್ರು, ನೀವು ತಾಳ್ಮೆಯಿಂದ ಎಲ್ಲ ಸೇರಿನೂ ತೋರಿಸಿದ್ರಿ. ಸಾಲದು ಅಂತ ಅಂಗಡಿಯಿಂದನೂ ತಗೊಂಡ್ಬಂದು ತೋರಿಸಿದ್ರಿ. ನಿಮ್ಗೆ ತುಂಬಾ ಥ್ಯಾಂಕ್ಸ್. ಹಾಗೇನಿಲ್ಲ ಸರ್, ಇದು ನಮ್ ಕೆಲಸ ಅಲ್ವಾ. ದುಡ್ಡು ಎಷ್ಟಾಯ್ತು ಅಂತ ನೀವು ಹೇಳಲಿಲ್ಲ ಸರ್. ಇದ್ರ ಪೇಮೆಂಟ್ ಆಗಿದೆ ಸರ್. ಏನು ಹೇಳ್ತಾ ಇದ್ದೀರಾ? ಪೇಮೆಂಟ್ ಆಗಿದ್ಯಾ? ಯಾರು ಕೊಟ್ರು? ಅದೇ ನಿಮ್ಮ ಸ್ನೇಹಿತರು ಇದ್ರ ಪೇಮೆಂಟ್ ನ ಕೊಟ್ರು ಸರ್. ಏನಿದು ನಂಬಕ್ಕೆ ಆಗ್ತಿಲ್ವಲ್ಲ? ಯಾರು ಕೊಟ್ಟಿರಬಹುದು? ಯಾರು ಕೊಟ್ಟಿದ್ದು ಅಂತ ಸ್ಪಷ್ಟವಾಗಿ ಹೇಳೋದಕ್ಕಾಗತ್ತಾ ನಿಮ್ಗೆ? ಹಾ ಸರ್, 3-4 ಜನ ಇದ್ರು. ಅದರಲ್ಲಿ ಶಿವರಾಮನ್ ಅವರು ಮಾತಾಡಿ ಕೊಟ್ರು ಸರ್. ಶಿವರಾಮ ಕೊಟ್ಟಿದ್ದ? ಇರಿ ಒಂದ್ ಕ್ಷಣ ಅವ್ರ ಹತ್ರ ಮಾತಾಡ್ಬಿಡ್ತೀನಿ. ಹಲೋ, ಇದೇನ್ ಶಿವರಾಮಣ್ಣ ಇದು? ಇಡೀ ಮದ್ವೆ ಜವಳಿ ದುಡ್ಡನ್ನೆಲ್ಲ ನೀವೇ ಕೊಟ್ಬಿಟ್ಟಿದ್ದೀರಲ್ಲ. ಫೋನ್ ಕಟ್ ಆಗಿದೆ ಮಂಜಣ್ಣ, ನಾವೆಲ್ಲ ಇಲ್ಲೇ ಇದ್ದೀವಿ. ಶಿವರಾಮಣ್ಣ, ಗಜಾನನ, ಮುಕುಂದ, ಸೀತಾಪತಿ, ಏನ್ರಪ್ಪ ಇದು? ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ? ಸರ್ಪ್ರೈಸ್ ಕೊಡೋಣ ಅಂತ ನಾವೆಲ್ಲ ಬಂದ್ವಿ ಮಂಜಣ್ಣ. ಹೇಗಿದ್ದೀರ ಅಣ್ಣ? ಎಲ್ಲ ನಮಸ್ಕಾರ. ಕುಡಿಯೋಕೆ ಏನ್ ತರ್ಲಿ? ಏನು ಬೇಡಮ್ಮ, ಎಲ್ಲ ನಿಮ್ಮ ಮಗಳ ಮದುವೆಯಲ್ಲಿ ತಗೊಳ್ತೇವಮ್ಮ. ಅಲ್ರಪ್ಪ, ಲಕ್ಷಾಂತರ ರೂಪಾಯಿ ಖರ್ಚಾಗತ್ತೆ ಕಣ್ರು. ಅಷ್ಟೆಲ್ಲ ದುಡ್ಡನ್ನ ನಿಮ್ಮ ಮೈ ಮೇಲೆ ಯಾಕಪ್ಪ ಹೇಳ್ಕೊತೀರಾ? ಬೇಡ ಕಣ್ರಪ್ಪ. ಸಾಕು ಸುಮ್ಮನೆ ಮಂಜಣ್ಣ. ನಿಮ್ಮ ಮಗಳ ಅಮೂಲ್ಯ ನಾವು ಎತ್ತಿ ಆಡಿಸಿದ ಮಗು, ಅವಳು ನಮಗೂ ಮಗಳು ತಾನೇ. ನಮ್ಮ ಮಗಳ ಮದುವೆಗೆ ಇಷ್ಟು ಖರ್ಚು ಮಾಡಿಲ್ಲ ಅಂದ್ರೆ ಹೆಂಗೆ? ನಮ್ಮೆಲ್ಲರ ಕಡೆಯಿಂದ ಒಂದು ಸಾಂಗ್ ಗಿಫ್ಟ್. ಅದು ಹಾಗಲ್ಲ ಕಣೋ. ಮತ್ತೇನು ಮಾತಾಡೋ ಹಾಗಿಲ್ಲ, ನಾವೆಲ್ಲ ಫಿಕ್ಸ್ ಆಗಿಬಿಟ್ಟಿದ್ದೀವಿ. ಸೀರೆ ನಮ್ಮ ಖರ್ಚಲ್ಲೇ ಆಗಬೇಕು. ಅದು ಆಗುತ್ತೆ, ಆಗೋಯ್ತು ಕೂಡ. ಇನ್ನೇನು ಚರ್ಚೆ ಮಾಡೋಂಗಿಲ್ಲ. ಸರಿನಪ್ಪ, ಕೈ ಕಟ್ಟಿ ಹಾಕಿದ್ದು ಅಲ್ಲದೆ ಬಾಯಿನೂ ಕಟ್ಟಿ ಹಾಕ್ಬಿಟ್ರಿ. ನೀವು ಹೇಳ್ದಾಗೆ ಆಗ್ಲಿ. ನಮ್ಮ ಅಮ್ಮ ಮದ್ವೆಗೆ ಬಟ್ಟೆ ಒದಗಿಸೋದು ನಿಮ್ ಕಡೆಯಿಂದಾನೇ ಆಗ್ಲಿ. ಬರೀ ಇವ್ರಿಗೆಲ್ಲ ಕಾಫಿ ತಂದ್ಕೊಡು. ಅಣ್ಣ ನೀವು ಕೂತ್ಕೊಳ್ಳಿ, ನಾ ಬರ್ತೀನಿ. ಬನ್ನಿ ಬನ್ನಿ ಬನ್ನಿ. ವಾವ್, ವೆರಿ ನೈಸ್. ಹಾ, ಈ ಕಲರ್ ನಿಮ್ಗೆ ತುಂಬಾ ಸೂಟ್ ಆಗತ್ತೆ. ಇದನ್ನ ನೀನು ಮೆಹಂದಿ ಆದ್ಮೇಲೆ ಹಾಕು. ಸೂಪರ್ ಆಗಿದೆ ಕಲರ್ ಇದು. ಇದನ್ನ ನೀನು ಹಲ್ದಿ ಆದ್ಮೇಲೆ ಹಾಕು. ಇದನ್ನ ನೀನ್ ಯಾವಾಗ ಹಾಕೊಳ್ತೀಯ? ನೀನ್ ಹೀಗೆ ಕಂಟಿನ್ಯೂಸ್ ಆಗಿ ಹೇಳ್ತೀರಾ, ನನಗೆ ಹೇಳಿದ್ದೆಲ್ಲ ಮರ್ತೋಗುತ್ತೆ. ಅದೇ ಬರುತ್ತೆ ಅಣ್ಣ. ನಿನ್ಗೆ ಹೆಲ್ಪ್ ಮಾಡೋಕೆ, ನೆನ್ಪ್ ಮಾಡೋಕೆ ನಾನಿಲ್ವಾ? ಆಯ್ತು ಅದ್ಯಾ. ಆದ್ಯ, ವೇದಾಂತ ಮದುವೆ ಆಗಿ 1 ತಿಂಗಳವರೆಗೂ ಯಾವ್ಯಾವ ಬಟ್ಟೆ ಹಾಕೋಬೇಕು ಅನ್ನೋದನ್ನ ನೀನೇ ಫೈನಲ್ ಮಾಡ್ಬಿಡು. ಅಜ್ಜಿ, ಅಣ್ಣನ ಮದುವೆ ಆಗೋವರೆಗೂ ಮಾತ್ರ ನನಗಿದನ್ನೆಲ್ಲ ಮಾಡೋಕ್ಕಾಗೋದು. ಅಲ್ಲಿವರೆಗೂ ನನ್ನ ಫ್ರೀಡಮ್ ಎಷ್ಟಿದೆ ಅಷ್ಟು ನಾನು ಯೂಸ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಮದುವೆ ಆದಮೇಲೆ ತಿಪ್ಪರ್ಲಾಗ ಹಾಕಿದ್ರು ನನಗೇನು ಮಾಡೋಕ್ಕಾಗಲ್ಲ. ಅದಕ್ಕೆ ಬರ್ತಾಳೆ, ಅವಳೇ ಎಲ್ಲ ಮ್ಯಾನೇಜ್ ಮಾಡ್ತಾಳೆ.
ಆ ದಿನ ಬೇಗ ಬರ್ಲಪ್ಪ. ಅಣ್ಣ ಏನಂದ್ರೆ? ನಥಿಂಗ್ ಅದ್ಯಾ, ಜಸ್ಟ್ ಟ್ರೈಂಗ್ ಟು ಸೇ ನೀನ್ ಅನ್ಕೊಂಡಾಗಿಲ್ಲ, ನಿಜವಾಗ್ಲೂ ಏನೂ ಆಗಲ್ಲ. ನಾನು ಇವಾಗ ಹೇಗಿದ್ದೀನೋ ಮುಂದೆ ಕೂಡ ಹಾಗೆ ಇರ್ತೀನಿ ಅಂತ ಹೇಳಿದೆ ಅಷ್ಟೇ. ಗಜ, ನೀನು ಬಣ್ಣ ನಮಗ್ ಗೊತ್ತಿಲ್ವಾ? ಮದುವೆ ಆಗೋವರೆಗೂ ಮಾತ್ರ ನೀನ್ ಹವಾ. ಅದಾದ್ಮೇಲೆ ಈ ಮನೆ ಟಿವಿ ರಿಮೋಟ್ ಕೂಡ ನಿನ್ನ ಹತ್ರ ಇರಲ್ಲ. ನೋಡಿ, ನಾನು ಹೇಳ್ದಂಗೆ ಕೇಳ್ಬೇಕು. ಕುತ್ಕೋಬೇಕು, ನಿಂತ್ಕೊಂಡ್ರೆ ಪಲ್ಟಿನೇ ಹೊಡಿಬೇಕು. ಎಕ್ಸ್ಕ್ಯೂಸ್ ಮೀ, ಏನ್ ಹೇಳ್ದೆ ನೀನು ಅಮ್ಮನವ್ರ ಗಂಡ ಆಗಲ್ಲ ಅಂತ ಹೇಳ್ದೆ ಗಜ. ನೀನ್ ಬೇರೆ ಏನೋ ಹೇಳ್ದೆ, ನಾನು ಕೇಳಿಸ್ಕೊಂಡೆ. ನೀನ್ ಬೇರೆ ಏನೋ ಕೇಳಿಸ್ಕೊಂಡಿರ್ಬೋದು, ನಾನ್ ನಿನ್ ಮೇಲೆ ಕಮೆಂಟ್ ಮಾಡ್ತೀನ. ಯು ಬೆಟರ್ ಸ್ಟೇ ದ ಸೇಮ್ ವೇ. ಈ ಮದುವೆ ಮುಗಿಯೋವರೆಗೂ ಪ್ರತಿಯೊಂದು ಹೆಜ್ಜೆನೂ ತುಂಬಾ ಯೋಚನೆ ಮಾಡಿಡ್ಬೇಕು. ಈಗೇನಾದ್ರೂ ಮದುವೆ ಮಿಸ್ ಆದ್ರೆ ಆ ರಾಕ್ಷಸಿ ಅಗ್ರಜನ್ ಮನ್ಸನ್ನ ಹಾಳು ಮಾಡಿ ಇನ್ಯಾವತ್ತೂ ಇವನು ಮದುವೆ ಆಗ್ದಿರೋ ತರ ಮಾಡ್ಬಿಡ್ತಾಳೆ. ನೋ ಚಾನ್ಸ್. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ವಿಕ್ರಾಂತ್, ಅಷ್ಟು ಡೀಪ ಏನ್ ಯೋಚನೆ ಮಾಡ್ತೀವಿ? ಏನಿಲ್ಲ ಅಗ್ರಜ, ಕೊನೆಗೂ ನಿನ್ ಮದುವೆ ಆಗ್ತಿದೆಯಲ್ಲ, ನನ್ಗಷ್ಟೇ ಖುಷಿ ಆಗ್ತದೆ. ರೌಡಿನಾದ್ನಿ ಮನೆಗೆ ಬಂದ್ರೆ ನಂದಾಗೋಕಲ್ಲಾಗತ್ತೆ. ನಮ್ಮೆಲ್ಲರ ಬಾಂಡಿಂಗ್ ಇಂದ ಸೇರಿ ಈ ಮನೆನ ಸ್ಟ್ರಾಂಗ್ ಮಾಡ್ತಾಳೆ. ಅವಳು ಯಾವುದೇ ಮೂಲೆಯಲ್ಲೂ ಪ್ರಾಬ್ಲಮ್ ಆಗದಿರೋ ತರ ನೋಡ್ಕೊಳ್ತಾಳೆ. ಮಂಜಣ್ಣ, ನಾವು ಬಟ್ಟೆಗೆ ತುಂಬಾ ದುಡ್ಡು ಕೊಟ್ಟಿದೀವಿ ಅಂತ ಅದನ್ನ ನೆನೆಸ್ಕೊಂಡು ನಮ್ಮ ಹತ್ರ ಮಾತಾಡದೆ ಇರಬೇಡಪ್ಪ. ಮಾತಾಡ್ತಾನೆ ಇರು. ಒಟ್ಟಿನಲ್ಲಿ ಅಮೂಲ್ಯ ಮದುವೆ ಚೆನ್ನಾಗಾಗಬೇಕು. ಇಷ್ಟೇ ಅಲ್ಲ, ಇನ್ನೂ ಏನೇ ಬೇಕಿದ್ರು ನಮಗೆ ಹೇಳಬೇಕು. ಇಂದು ಮುಂದೆ ಯೋಚನೆ ಮಾಡಿದೆಲ್ಲ ಬಿಟ್ಟಾಕು. ಖಂಡಿತ ಕಣ್ರಯ್ಯ. ನಮ್ಮ ಸ್ನೇಹಿತರು ನಮ್ಮ ಬೆನ್ನಿಗಿದ್ದಾರೆ ಅಂತಂದ್ರೆ ಇನ್ನೇನು ಭಯ? ಅರ್ಧ ಕಾರ್ಯ ಮುಗೀತು ಅಂತ ಅನ್ನಿಸ್ತಾ ಇದೆ ಕಣ್ರ. ಮದುವೆಗೆ 3 ದಿನ ಮುಂಚಿನಿಂದನೇ ಈ ಕಡೆಗಿರಿ. ನಮ್ಮವರು ನಮ್ಮ ಜೊತೆಗಿದ್ರೆ ಅದೇ ದೊಡ್ಡ ಸಹಾಯ. ಆಯ್ತು ಮಂಜಣ್ಣ, ಇದು ನೀನು ಹೇಳ್ಬೇಕಾ? ಅಮ್ಮ, ನಾವು ಬರ್ತೀವಮ್ಮ. ಅಮೂಲ್ಯ ಮಗಳೇ, ನಾವು ಬರ್ತೀವಮ್ಮ. ಅಪ್ಪ, ನೀವ್ ಯಾವಾಗ್ಲೂ ಹೇಳ್ತಿದ್ರಿ ನಾನು ಜಾಸ್ತಿ ಸಂಪಾದನೆ ಮಾಡಿಲ್ಲ, ನನ್ನ ಹತ್ರ ದುಡ್ಡಿಲ್ಲ ಅಂತ. ಆದ್ರೆ ಸಮಯಕ್ಕಾಗೋ ಸ್ನೇಹಿತರನ್ನ ಸಂಪಾದನೆ ಮಾಡಿದ್ದೀರಲ್ಲಪ್ಪ, ಇದಕ್ಕಿಂತ ಬೇರೆ ಏನ್ ಬೇಕು ಹೇಳು? ಎಂತ ಮಾತು ಹೇಳ್ಬಿಟ್ಟೆ ಮಗಳೇ. ನೀನು ಹೇಳಿದ್ದು ನಿಜ. ಈಗ ನನಗೂ ಅದೇ ಅನ್ನಿಸ್ತಾ ಇರೋದು. ಈಗ ಯಾರ್ಯಾರಿಗೆ ಯಾವ್ಯಾವ್ದು ಅಂತ ನೀವು ಫೈನಲ್ ಮಾಡ್ಕೊಂಡ್ರಾ? ಹಾ ಅಪ್ಪ, ಆಗಿದೆ. ವಿಕ್ಕಿ ಬಾವಂಗೆ ವೇದಾಂತ್ ಬಾವಂಗೆ ಸೂಟು ಮೇಲಿಟ್ಟಿದೀವಿ. ಈಗ ನೋಡು, ಇಟ್ಕೊಳೆ. ಇದು ಅಜ್ಜಿಗೆ, ಇದು ಸುಹಾಸಿನಿ ಅತ್ತೆಗೆ, ಇದು ಅಕ್ಕೆಗೆ, ಇದು ಅಕ್ಕಂಗೆ, ಮತ್ತೆ ಇದು ಇದು ರಾಜಣ್ಣಂಗೆ ಅಂತ ಹೇಳು. ಅದನ್ನೇ ಮರ್ತ್ಬಿಟ್ಟಿಯಾ? ಕಣ್ಣಿಗೆ ಕಾಣದೇ ಇರೋದು ತಲೆಯಲ್ಲಿ ಉಳಿಯಲ್ಲ ನಿಂಗೆ. ಆಗ್ಲೇ ರಾಜಣ್ಣನ್ ಮರ್ತ್ಬಿಟ್ಲು. ಮರ್ತಿದ್ದಲ್ವೇ ಮೂದೇವಿ, ಇನ್ನ ಜಾಸ್ತಿ ನೆನ್ಪು ಮಾಡ್ಕೊಂಡಿದ್ದು. ನೀನಿನ್ನು ಚೈಲ್ಡ್ ಬಿಡು. ರೀ, ಇರೋದ್ರಲ್ಲೇ ವೇದಾಂತ್ ಮನೆಯವ್ರಿಗೆ ಒಳ್ಳೆ ಬಟ್ಟೆಗಳನ್ನೇ ತಗೊಂಡಿದೀವಿ. ಅವ್ರಿಗೆ ಇಷ್ಟ ಆಗತ್ತಲ್ವಾ? ಯಾಕಾಗಲ್ಲ ಪರಿ, ಎಲ್ಲ ಚೆನ್ನಾಗೇ ಇದೆಯಲ್ಲ. ಬೀಗರಿಗಂತೂ 50,000 ಮೇಲಿಂದ ಕೊಂಡ್ಕೊಂಡಿದೀವಿ. ಅಪ್ಪ, ಇಷ್ಟು ದಿನ ನಾವು ತಗೊಂಡಿದ್ ಬಟ್ಟೆ ಎಲ್ಲ ಲೆಕ್ಕ ಹಾಕಿದ್ರು 50,000 ಆಗಲ್ಲ ಅನ್ಸುತ್ತೆ ಅಲ್ವಾಪ್ಪ? ಹೌದಮ್ಮ, ನಿಮ್ಮಂತ ಮಕ್ಕಳನ್ನ ಪಡೆದಿರೋದಕ್ಕೆ ಅದಕ್ಕಿಂತ ಕಡಿಮೆ ಖರ್ಚಲ್ಲೆಲ್ಲ ಆಗೋಯ್ತು.
ನೀವು ಅಷ್ಟು ಒಳ್ಳೆಯವ್ರಾಗಿಲ್ದೇ ಇದ್ದಿದ್ರೆ ಅದೆಲ್ಲ ಆಗ್ತಾ ಇತ್ತಾ? ಅಪ್ಪ, ನೀವು ನಿಮ್ಮ ಶಕ್ತಿ ಮೀರಿ ನಮಗೆ ಕೊಡ್ಸಿದ್ದೀರಪ್ಪ. ಥ್ಯಾಂಕ್ ಯು ಸೋ ಮಚ್. ಇಂಥ ಪ್ರೀತಿ ಎಲ್ಲೂ ಸಿಗಲ್ಲಪ್ಪ. ನೀವು ಅಂಥ ಪ್ರೀತಿ ಕೊಟ್ಟಿದ್ದೀರಾ, ಇದಕ್ಕಿಂತ ಇನ್ನೇನ್ ಬೇಕಪ್ಪ? ನನಗೆ ಒಳ್ಳೆ ಹೆಂಡತಿನೂ ಕೊಟ್ಟಿದ್ದಾನೆ ಆ ದೇವರು. ಸಮಯಕ್ಕೆ ಸರಿಯಾಗಿ ಎಲ್ಲದನ್ನು ಎಚ್ಚರಿಕೆ ಕೊಟ್ಟು ಸರಿಯಾಗಿ ಸಂಸಾರ ತೊಗಿಸ್ಕೊಂಡು ಬಂದಿದ್ದಾಳೆ ನನ್ನ ಚಲವಿ. ಆರ್ತಿ, ಬೆಳಗ್ಗೆನೆ ಎಲ್ಲೋ ಹೊರಟಾಗಿದೆ. ಎಲ್ಲಿ ಹೋಗ್ತಾ ಇದೀಯಾ? ಅಮ್ಮನ ಮನೆಗೆ ಹೋಗ್ಬಿಟ್ ಬರೋಣ ಅಂತ. ಇವತ್ತಿಂದ ಮದ್ವೆ ಸಮಾರಂಭ ಎಲ್ಲ ಶುರು ಆಗಿದೆ. ನಾಂದಿ ಪೂಜೆ, ಚಪ್ರ ಪೂಜೆ ಎಲ್ಲ ಇವತ್ತಿಂದಾನೆ. ಅದಕ್ಕೆ ಹೊರಟಿದ್ದೀನತ್ತೆ. ಹೋಗ್ಬಿಟ್ ಬರ್ಲಾ? ಅಯ್ಯೋ ಆರ್ತಿ, ನಿಮ್ಮನೆಗೆ ಹೋಗಕ್ಕೆ ನೀನ್ ನನ್ ಪರ್ಮಿಷನ್ ಕೇಳ್ತಾ ಇದೀಯಾ? ನೀನ್ ನಮ್ಮ ಮನೆ ಮಗಳಮ್ಮ, ನೀನ್ ಯಾವಾಗ ಬೇಕಾದ್ರೂ ಹೋಗ್ಬೋದು. ಈಗ ಹೋಗ್ದೆ ಇನ್ಯಾವಾಗ ಹೋಗ್ತೀಯ ಹೇಳು? ಆಕ್ಚುಲಿ ನೀನ್ ನೆನೆನೆ ಹೋಗ್ಬೇಕಾಗಿತ್ತು. ಜನ ಜಾಸ್ತಿ ಇದ್ದಷ್ಟು ಅವ್ರಿಗೆ ಸಹಾಯ ಆಗುತ್ತೆ ಅಲ್ವಾ? ಅದು ಅಲ್ಲದೆ ಮದ್ವೆ ಮನೇಲಿ ಖುಷಿಯಾಗಿರ್ಬೇಕು ಅಲ್ವಾ? ಹೌದತ್ತೆ, ನಾನಿನ್ನು ಹೊರಡ್ತೀನಿ. ಆರ್ತಿ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ಅದು ನನ್ಗ್ಯಾಕೋ ನಿನ್ ತಂಗಿ ಮದ್ವೆ ಆಗಲ್ಲ ಅಂತ ಅನಿಸ್ತಿದೆ ಆರ್ತಿ. ಏನ್ ಬರೀತಿದ್ಯಾ? ಯಾರಿಗ್ ಬರ್ತಿದ್ಯಾ ತೋರ್ಸು. ನಿಂಗೆ ಅವೆಲ್ಲ ಜುಳ ಅಲ್ಲ, ಮೊದ್ಲು ಒನ್ ವೇ ಲವ್ ಒಂದೆ, ಆಮೇಲೆ ವೇದನ್ ಭಾವನೆ ಲೈಫ್ ಒಂದೆ. ಇವಾಗ ನೋಡಿದ್ರೆ ಹಳೆ ಕಾಲದ ಹೀರೋಯಿನ್ ತರ ಕದ್ದು ಮುಚ್ಚಿ ಲೆಟರ್ ಬರೀತಿದ್ಯಲ್ಲ. ಸೈಕಲ್ ಗ್ಯಾಪ್ ಅಲ್ಲಿ ಯಾರನ್ನು ಮೇಂಟೈನ್ ಮಾಡ್ತಿಲ್ಲ ತಾನೆ? ನನ್ನ ಫೇವ್ರೆಟ್ ವ್ಯಕ್ತಿ ಒಬ್ರು ಇದ್ದಾರೆ. ನಾನು ಅವ್ರ ದೊಡ್ಡ ಫ್ಯಾನು. ಅವ್ರು ನನ್ನ ಮದ್ವೆಗೆ ಬರೋದು ನಂಗೆ ಸಿಕ್ಕಾಪಟ್ಟೆ ಆಸೆ ಇದೆ. ಅದಕ್ಕೆ ಮದ್ವೆಗೆ ಬನ್ನಿ ಅಂತ ಇನ್ವೈಟ್ ಮಾಡಿ ಲೆಟರ್ ಬರೀತಾ ಇದ್ದೀನಿ. ಓಹೋ, ಹೌದಾ? ಅಂತ ಫ್ಯಾನ್ ಮೂಮೆಂಟ್ ಬೇರೆ ಇದ್ಯಾ? ಅಲ್ಲ ಕಣೆ, ಡೈರೆಕ್ಟ್ ಆಗಿ ಹೋಗಿ ಇನ್ವೈಟ್ ಮಾಡ್ಬೋದಲ್ಲ, ಲೆಟರ್ ಎಲ್ಲ ಯಾಕೆ? ಅವರು ಅಷ್ಟು ಈಸಿಯಾಗಿ ಎಲ್ರೂ ಕೈಗೆ ಸಿಗೋ ವ್ಯಕ್ತಿ ಅಲ್ಲ. ಅವರು ತುಂಬಾ ಬ್ಯುಸಿ ಇರ್ತಾರೆ. ನನ್ನ ಮದ್ವೆಗೆ ಬರೋದಕ್ಕಾಗಲ್ಲ ಅಂತ ನನಗೂ ಗೊತ್ತು. ಆದ್ರೂ ಮದ್ವೆಗೆ ಇನ್ವೈಟ್ ಮಾಡ್ಬೇಕು ಅಂತ ತುಂಬಾ ಅನಿಸ್ತಾ ಇತ್ತು. ಅದಕ್ಕೆ ಸಣ್ಣ ಸರ್ಕಸ್ ಮಾಡ್ತಾ ಇದ್ದೆ. ಬರಲ್ಲ ಅಂತ ಗೊತ್ತಿದ್ದು ಸರ್ಕಸ್ ಯಾಕೆ? ಅದ್ ಹಾಗೆ ನಿಂಗೆ ಅರ್ಥ ಆಗಿಲ್ಲ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಹೋಗಿ ಕೆಲಸ ಮಾಡು. ಅಕ್ಕನ ಮದ್ವೆಲಾದ್ರೂ ಸ್ವಲ್ಪ ಮೈ ಬಗ್ಸಿ ಕೆಲಸ ಮಾಡು. ಒಳ್ಳೆ ಹುಡುಗ ಸಿಗ್ತಾನೆ. ನಂಗೆ ಆಲ್ರೆಡಿ ಸಿಕ್ಕಾಯ್ತು. ಆಲ್ರೆಡಿ ಸಿಕ್ಕಿದಾರ? ಹಾಗಲ್ಲ ಕಣ ಹಣೆ ಮುಕ್ಕಿ, ನಿನ್ ಬಾಯಿ ಹರಕೆಯಿಂದ ಒಳ್ಳೆ ಹುಡುಗ ಸಿಗ್ಲಿ ಅಂತ ಅಂದೆ. ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಮನ್ಸಿನ ಹುಡುಗ ಕೈಗೆ ಸಿಗ್ತಾನೆ. ಇಲ್ಲ ಅಂತಂದ್ರೆ ಕಣ್ಣಿಗೆ ಮಾತ್ರ ಕಾಣಿಸ್ತಿರ್ತಾನೆ. ನಿನಗೆ ಮಾತ್ರ ಸಿಗೋದೇ ಇಲ್ಲ. ಅಯ್ಯೋ ಕೂತು ಬಿಡ್ತು ಅನ್ನು ಅಪ್ಶಕ್ನೆಲ್ಲ ಮಾತಾಡ್ಬೇಡ. ಕೆಲ್ಸ ತಾನೆ, ನಿನ್ ಕೆಲ್ಸ ನೀನ್ ಮಾಡು, ನನ್ ಕೆಲ್ಸ ನಾನ್ ಮಾಡ್ತೀನಿ. ಇನ್ನೂ ಅಷ್ಟೊಂದು ಕೆಲ್ಸಗಳಿದೆ. ಅಂದ್ರೆ ನಿನಗೆ ನಮ್ ಶಾಸ್ತ್ರಿಗಳು ಹೇಳಿರೋದ್ ನೆನಪಿದೆ ಅಲ್ವಾ ಆರ್ತಿ? ಈ ಮದ್ವೆ ಆದ್ರೆ ಈ ಮನೆಗ್ ತುಂಬಾ ತೊಂದರೆ ಆಗುತ್ತೆ ಅಂತ. ಈ ಮದ್ವೆಯಿಂದ ಯಾರ ಪ್ರಾಣಕ್ಕೂ ಕಂಟಕ ಆಗದೆ ಇದ್ರೆ ಅಷ್ಟೇ ಸಾಕು. ಆರ್ತಿ, ನೀನ್ ಹುಷಾರಾಗಿರಮ್ಮ. ಸರಿ ಅತ್ತೆ, ನಾನು ಹೊರಡ್ತೀನಿ.
ಅಮೂಲ್ಯ ನಾನ್ ನಿನ್ ಮದ್ವೆ ನಿಲ್ಸ್ಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ರು ಅದನ್ನ ದಾಟಿ ನೀನ್ ಮುಂದುವರಿತಾ ಇದೆಯಾ ಅಲ್ವಾ? ನೀನ್ ಎಷ್ಟೇ ಮುಂದೆ ಹೋದ್ರು ಈ ಸುಹಾಸಿನಿನ ದಾಟ್ಕೊಂಡು ಹೋಗಕ್ ಆಗಲ್ಲ ಕಣೆ. ಕಾಲಿಗೆ ಕಲ್ ಕಟ್ಕೊಂಡು ನದಿ ದಾಟೋ ಪ್ರಯತ್ನ ಮಾಡ್ತಿದ್ಯಾ? ಮಾಡು ಇವತ್ತು ನಿನ್ ಮದ್ವೆ ಚಪ್ರದ ಪೂಜೆ ಅಲ್ವಾ? ಅದೇ ಚಪ್ರದ ಕೆಳಗಡೆ ನಿನ್ ಶವದ ಅಂತಿಮ ಪೂಜೆ ಆಗ್ಬೇಕು. ಆ ರೀತಿ ಮಾಡ್ತೀನಿ. ನಿನ್ನಿಂದ ಒಂದ್ ಕೆಲ್ಸ ಆಗ್ಬೇಕು. ಮುಂಚೆ ಅವ್ಳು ಫೋನ್ ಮಾಡಿದಾಗೆಲ್ಲ ಫೋನ್ ತೆಗೆದು ಆಚೆ ಕಡೆ ಬಿಸಾಕ್ಬೇಕು ಅನಿಸ್ತಿತ್ತು. ಆದ್ರೆ ಈಗ ನೋಡಿದ್ರೆ ಇವಳೆ ಮದ್ವೆ ಆಗ್ತಾ ಇದೆ. ಎಂತ ವಿಪರಾಸ್ಯ ಅಲ್ವಾ? ಈ ಬಜಾರಿನ ಅವತ್ತಿಂದ ಬಜಾರಿ ಅಂತಾನೆ ಕರಿತಿದ್ದೀನಲ್ಲ, ಇವ್ರಿಗೇನಾದ್ರೂ ಹೊಸ ಹೆಸರು ಇರಬೇಕು. ಏನು ಸ್ಕೋಪ್ ತಗೊಳ್ತಾ ಇದೆಯಾ? ನಾನು ಅವಾಗಿಂದ ಕಾಲ್ ಮಾಡ್ತಾ ಇದ್ದೀನಿ. ಮನೇಲಿ ಇಷ್ಟೆಲ್ಲ ಪ್ರೋಗ್ರಾಮ್ ಇದ್ರು ಟೈಮ್ ಮಾಡ್ಕೊಂಡು ಕಾಲ್ ಮಾಡ್ತಿದ್ದೀನಿ ಅಂದ್ರೆ ಫೋನ್ ಪಿಕ್ ಮಾಡೋದಕ್ಕೆ ಏನಯ್ಯ ದಾಡಿ ನಿಂಗೆ? ಓಹೋ, ಹೇಗಿದ್ರು ಮದ್ವೆಗೆ ಹೋಗ್ಬಿಡುತ್ತೆ, ಆಮೇಲೆ ಜೊತೆಗೆ ಇರ್ತೀನಿ ಅಂತ ಸದ್ರ ತಗೊಳ್ತಾ ಇದೆಯಾ? ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ. ನಕ್ರ ಗಿಕ್ರ ಮಾಡಿದ್ರೆ ಅಷ್ಟೇ, ಆಮೇಲೆ ನನ್ ಮೊದ್ಲೇ ಸರಿ ಇಲ್ಲ. ಹೀಗಂತದ್ ಏನಾಯ್ತು ಅಂತ? ಈಗ್ಲಾದ್ರೂ ಅಷ್ಟೇ, ಮದ್ವೆ ಆದ್ರೂ ಅಷ್ಟೇ, ಮದ್ವೆ ಆಗಿ 50 ವರ್ಷ ಆದ್ರೂ ಅಷ್ಟೇ, ನನ್ ಕಾಲ್ ಮಾಡಿದ ಮೊದಲನೇ ರಿಂಗ್ಗೆ ನೀನ್ ರಿಸೀವ್ ಮಾಡಿ ಹೇಳಿ ಮೇಡಮ್ ಅಂತ ವಾಯ್ಸ್ ಬರ್ಬೇಕು. ಇಲ್ಲ ಅಂದ್ರೆ ಕೋಯಿಂಗ್ ಕನ್ಸ್ಬಿಡ್ತೀನಿ. ನಾನು ಡೇಂಜರ್ ಗೊತ್ತಾಯ್ತಾ? ನಿನ್ ಮಾತು ಮುಗೀತಾ ಅಥವಾ ಇನ್ನೂ ಏನಾದ್ರೂ ಬಾಕಿ ಇದೆಯಾ? ಇನ್ನು ಬ್ಯಾಲೆನ್ಸ್ ಇದ್ದಿದ್ರೆ ನಿನ್ ಕಿವಿಲಿ ಇನ್ನೂ 2 ತೂತಾಗೋಗಿರೋದು. ಈಗ ತಾನೇ ಯೋಚನೆ ಮಾಡ್ತಿದ್ದೆ. ನಿನ್ ಹೆಸರನ್ನ ಬಜಾರಿ ಅಂತ ಸ್ಟೋರ್ ಮಾಡಿದ್ದೆ, ಅದನ್ನ ತೆಗೆದು ಸ್ವೀಟ್ ಆಗಿ ಅಮ್ಮು ಅಂತ ಸ್ಟೋರ್ ಮಾಡ್ಬೇಕು ಅಂತ. ಆದ್ರೆ ನೀನು ಪ್ರೂವ್ ಮಾಡ್ಬಿಟ್ಟೆ ಈಗ ನಿನಗಿರೋ ಹೆಸರೇ ಕರೆಕ್ಟ್ ಅಂತ. ನೀನ್ ಶಾಂತವಾಗಿರೋದು ಅಥವಾ ನಿನ್ನ ಹೆಸರನ್ನ ನಾನು ಆ ರೀತಿ ಸ್ಟೋರ್ ಮಾಡೋದು ನನ್ನ ಪಾಲಿಗೆ ಕನ್ಸಾಗಿ ಉಳಿದು ಬಿಡುತ್ತೆ. ಅಯ್ಯೋ, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೊಳ್ಬೇಡ್ರಿ. ಹೇಳಿ, ತಿಂಡಿ ಆಯ್ತಾ? ತೀರ್ಥ ಆಯ್ತಾ? ಹಲೋ ಅಮೂಲ್ಯ, ಹಲೋ. ಆಹಾ, ಕನ್ಫ್ಯೂಸ್ ಆದವ್ರ ತರ ಡ್ರಾಮಾ ಮಾಡ್ಬೇಡಿ. ನಾನು ನಿಮ್ಮ ಅಮ್ಮನೇ ಮಾತಾಡ್ತಿರೋದು. ನಿಮ್ಮ ಹತ್ರ ತುಂಬಾ ಮಾತಾಡ್ಬೇಕು ಅನ್ಸ್ತಿತ್ತು, ಅದಕ್ಕೆ ಕಾಲ್ ಮಾಡಿದೆ. ನಿಮ್ಗೆ ನನ್ನಿಂದ ಏನೂ ಪ್ರಾಬ್ಲಮ್ ಆಗಿಲ್ಲ ತಾನೆ? ನಿಮ್ಮನ್ನ ನೋಡ್ಬೇಕು ಅಂತ ತುಂಬಾ ಅನಿಸ್ತಾ ಇದೆ. ಆದ್ರೆ ಏನ್ ಮಾಡೋದು, ಇನ್ ಸ್ವಲ್ಪ ಹೊತ್ತಲ್ಲಿ ಚಪ್ರದ ಪೂಜೆ ಶುರು ಆಗೋಗ್ಬಿಡುತ್ತೆ. ಬಜಾರಿ, ಯಾಕೆ ತಲೆ ಸ್ಕ್ರೂ ಲೂಸ್ ಆಗಿರೋ ತರ ಆಡ್ತಿದ್ಯಾ? ನನ್ನ ನಿನ್ನ ಕತೆ ಸೀರಿಯಲ್ ಆಗಿದ್ದರೆ ಈಸಿಲಿ ಇಷ್ಟೊತ್ತಲ್ಲಿ 650 ಎಪಿಸೋಡ್ಸ್ ದಾಟಿರೋದು. ಅಂಡ್ ಈ 650 ಎಪಿಸೋಡ್ಸ್ ಅಲ್ಲಿ ನಿನ್ನ ನೋಡಿರೋರು ನೀನ್ ಈ ರೀತಿ ಸಡನ್ ಆಗಿ ಚೇಂಜ್ ಆದಾಗ ಫ್ಯಾನ್ಸ್ ಗಳು ನಿಜವಾಗ್ಲೂ ಬೇಜಾರಾಗಿ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಎಲ್ಲ ಕನ್ಸು ನನ್ಸಾಗತ್ತೆ. ನಾನು ಸೈಲೆಂಟು ಆಗ್ಬಲ್ಲೆ ಅಂತ ತೋರ್ಸೋದಕ್ಕೆ ಒಂದು ಟೀಸರ್ ಬಿಟ್ಟೆ ಅಷ್ಟೇ. ಟೀಸರು ಬೇಡ, ಟ್ರೈಲರು ಬೇಡ, ನೀನು ಬಜಾರಾಗೆ ಉಳ್ಕೊ. ಈ ಸಾಫ್ಟ್ ಆಗಿರೋದೆಲ್ಲ ನಿನ್ ಸೂಟ್ ಆಗೋದಿಲ್ಲ. ವೇದಾಂತ್, ನನ್ ಮನ್ಸಲ್ಲಿ ಅನ್ಕೊಂಡಿದ್ದೆಲ್ಲಾನು ನೀನ್ ನನ್ಸ್ ಮಾಡಿದ್ಯಾ. ನೀನ್ ಬಾಯ್ ಬಿಟ್ಟು ಕೇಳ್ಕೊಂಡಿದ್ದ ಆಸೆನ ಪೂರೈಸ್ಬೇಕು ಅಂತ ಆಸೆ ಆಯ್ತು. ಕನ್ಸನ್ನ ನನ್ಸ್ ಮಾಡೋದ್ರಲ್ಲಿ ಏನೋ ಒಂಥರ ಥ್ರಿಲ್ ಇದೆ. ಅಮೂಲ್ಯ, ನೀನೇ ನನ್ನ ದೊಡ್ಡ ಕನಸು. ನನ್ನ ಲೈಫಲ್ಲಿ ನೀನೇ ಪರ್ಮನೆಂಟ್ ಆಗಿ ಬರ್ತಿದ್ಯಾ. ನೀನ ಯಾವ ಕನಸು ಬೇಕಾದ್ರೂ ನಾನು ಈಡೇರಿಸ್ತೀನಿ, ಹೇಳು. ಅಯ್ಯೋ, ಹಾಗೆಲ್ಲ ಕಮಿಟ್ ಆಗ್ಬೇಡ ನಂದೋರೆ. ನಾನು ತುಂಬಾ ಆಸೆ ಬಿಡ್ತಿ. ನನ್ನ ಕನ್ಸಿನ ಲಿಸ್ಟ್ ತುಂಬಾ ದೊಡ್ಡದಿದೆ, ನಿನ್ಗೆ ಅದನ್ನೆಲ್ಲ ಪೂರೈಸೋದಕ್ಕಾಗಲ್ಲ ಬಿಡು. ಹೇಳಿ, ನನಗಾಗೋದಿಲ್ವಾ? ಏನಂತ ಕನ್ಸುಗಳನ್ನ ನೀನ್ ಕಟ್ಕೊಂಡಿರೋದು, ಹೇಳು. ಏನೋ ಶಾಕ್ ಆಯ್ತಾ? ಹಾಗೇನಿಲ್ಲ,
ಒಪ್ಕೊಂಡ್ಬಿಡು. ಇಲ್ಲ ಅಂತ ಹೇಳಿದ್ನಲ್ಲ. ಇನ್ನು ಸ್ವಲ್ಪ ಹೊತ್ತಿಗೆ ಚಪ್ರದ ಪೂಜೆ ಶುರು ಆಗುತ್ತೆ. ಅಮ್ಮು ಅಮ್ಮು ಹಾಮ, ಇನ್ನೊಂದು 5 ನಿಮಿಷ ರೆಡಿ ಆಗ್ಬಿಡ್ತೀನಿ. ಆಮೇಲೆ ಆಮೇಲಿಂದು ಆಮೇಲೆ. ಈಗ ಫೋನ್ ಇಡು, ನಾನು ರೆಡಿ ಆಗ್ಬೇಕು.